ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಅತ್ಯುನ್ನತವಾದಂಥ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ದೇವರು ಒದಗಿಸಿಕೊಟ್ಟಂಥ ಮತ್ತೊಂದು ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಈ ದಿನ ನಮಗಾಗಿ ದೇವರು ಏರ್ಪಡಿಸಿದಂಥ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನ. ಪ್ರಾರ್ಥನೆಯನ್ನು ತಪ್ಪದೇ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾಸ್ತುತಿ ಮಾಡಿರಿ. ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಹೌದು ಪ್ರಿಯರೇ, ನಾವು ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರಬೇಕು. ತಪ್ಪದೆ ಪ್ರಾರ್ಥನೆಯನ್ನು ಮಾಡುವಂಥವರಾಗಿರಬೇಕು. ಎಚ್ಚರವಾಗಿದ್ದು ದೇವರು ಮಾಡಿದ ಉಪಕಾರಗಳು, ಮೇಲುಗಳು, ಅದ್ಭುತಗಳು, ಅತಿಶಯಗಳು, ಊಹಿಸಲಾರದಂಥ ಅತ್ಯಧಿಕವಾದ ಮಹೋಪಕಾರಗಳನ್ನು ಜ್ಞಾಪಿಸಿಕೊಂಡವರಾಗಿ ಅದಕ್ಕೆ ಕೃತಜ್ಞತಾಸ್ತುತಿಯನ್ನು ನಾವು ಸಲ್ಲಿಸುವವರಾಗಿರಬೇಕು. ನಿಜವಾಗಿಯೂ ನಾವು ತಪ್ಪದೆ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದೇವಾ? ಪ್ರಾರ್ಥನೆಯೇ ನಮ್ಮ ಉಸಿರಾಗಿರಬೇಕು. ಪ್ರಾರ್ಥನೆಯೇ ನಮ್ಮ ಆಯುಧ ಪ್ರಿಯರೇ. ಪ್ರಾರ್ಥನೆಯಿಂದಲೇ ನಾವು ಜಯಿಸ್ಬೋದು ಎಲ್ಲವನ್ನು. ನಮಗೆ ವಿರುದ್ಧವಾಗಿ, ನಮ್ಮ ಜೀವನಕ್ಕೆ ವಿರುದ್ಧವಾಗಿ, ನಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ, ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ವಿರುದ್ಧವಾಗಿ ಬರುವಂಥ ಪ್ರತಿ ಪರಿಸ್ಥಿತಿಗಳನ್ನ, ಪ್ರತಿ ಸಮಸ್ಯೆಗಳನ್ನ ನಾವು ಜಯಿಸಬೇಕು. ಅದು ಪ್ರಾರ್ಥನೆಯಿಂದಲೇ. ಎಸ್, ಪ್ರಾರ್ಥಿಸುವಾಗ ಪ್ರಾರ್ಥನೆಯಲ್ಲಿ ಅಸಾಧ್ಯವಾದ ಕಾರ್ಯಗಳು ಒಂದೂ ಇಲ್ಲ. ಪ್ರಾರ್ಥನೆಯಲ್ಲಿ ಸಾಧ್ಯವಾದ ಕಾರ್ಯಗಳು ದೇವರು ಮಾಡ್ತಾರೆ. ನಂಬಿಕೆಯಿಂದ ದೇವರ ವಾಕ್ಯದ ಉಚ್ಚಾನುಸಾರವಾಗಿ, ದೇವರ ವಾಕ್ಯದ ಅನುಸಾರವಾಗಿ ನಾವು ಅರಿಕೆ ಮಾಡುತ್ತಾ ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ಅದು ಅನಾರೋಗ್ಯವೇ ಆಗಿರ್ಬೋದು. ದೇವರ ವಾಕ್ಯವನ್ನು ನಾವು ಉಚ್ಚರಿಸಿ ನಾವು ಅರಿಕೆ ಮಾಡಿ ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ದೇವರು ಆ ಎಲ್ಲ ಅನಾರೋಗ್ಯದ ಬಂಧಕಗಳಿಂದ ಬಿಡುಗಡೆ ಮಾಡ್ತಾರೆ. ಅನೇಕ ಸಂದರ್ಭದಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಸ್ವಲ್ಪ ಕಷ್ಟಗಳು, ನಷ್ಟಗಳು ಏರ್ಪಟ್ಟಾಗ ಆ ಒಂದು ಆಲೋಚನೆಯಲ್ಲಿಯೇ, ಆ ಒಂದು ನಷ್ಟದ ಒಂದು ದುಃಖದಲ್ಲಿ ಅನೇಕರು ಆಲೋಚನೆ ಮಾಡ್ತಾರೆ ಹೊರತು ಪ್ರಾರ್ಥನೆ ಮಾಡೋದಿಲ್ಲ. ಮನುಷ್ಯರ ಬಳಿ ಹೋಗ್ತಾರೆ, ಆದರೆ ಪ್ರಾರ್ಥನೆ ಮಾಡೋದಿಲ್ಲ. ಆದರೆ ದೇವರು ಹೇಳ್ತಿದ್ದಾರೆ, ನಿರಂತರವಾಗಿ ತಪ್ಪದೇ ನಾವು ಪ್ರಾರ್ಥನೆ, ಅದು ಕಷ್ಟವಾದರೂ, ಅದು ನಷ್ಟವಾದರೂ, ಅದು ಆನಂದವಾದರೂ, ಅದು ಸಂತೋಷವಾದರೂ, ಅದು ದುಃಖ ಆದರೂ, ಅದು ಸಹಿಸಿಕೊಳ್ಳುವುದೇ ಆದರೂ, ಸಹಿಸಿಕೊಳ್ಳದೇ ಇರುವಂಥದ್ದೇ ಆದರೂ, ಅದು ನಷ್ಟಪಡಿಸುವುದೇ ಆದರೂ, ಅದು ಶಾಪಗಳೇ ಆಗಿರ್ಬೋದು, ಏನೇ ಆದರೂ ನಾವು ದೇವರಿಂದ ದೂರವಾಗದೆ ಮನುಷ್ಯರ ಬಳಿ ನಾವು ಹೇಗೆ ಹೇಳ್ಕೊಳ್ಬೇಕು ಎಂಬುದಾಗಿ ಅಂದ್ಕೊಳ್ತೀವೋ, ಮನುಷ್ಯರಿಗಿಂತಲೂ ದೇವರನ್ನು ಆಶ್ರಯಿಸಿಕೊಂಡವರಾಗಿ ದೇವರ ಸಮ್ಮುಖದಲ್ಲಿ ನಾವು ಒಪ್ಪಿಸಿಕೊಳ್ಳುವಾಗ ದೇವರು ಖಂಡಿತವಾಗಿ ನಮ್ಮ ಪ್ರಾರ್ಥನೆಯನ್ನು ಕೇಳುವಂಥ ದೇವರಾಗಿದ್ದಾರೆ. ಅನೇಕರು ಚಿಂತೆಯಲ್ಲಿ ಮುಳುಗ್ತಾರೆ, ಅದೇ ಪ್ರಾರ್ಥನೆ ಮಾಡೋದಿಲ್ಲ. ಅಳ್ಕೊಂಡು ಕುತ್ಕೊತಾರೆ, ಅದೇ ಪ್ರಾರ್ಥನೆ ಮಾಡೋದಿಲ್ಲ. ಅದೇ ಆಲೋಚನೆ ಮಾಡ್ತಾ ಇರ್ತಾರೆ, ದಿನವಿಡೀ ಅದೇ ಯೋಚನೆ, ಅದೇ ಪ್ರಾರ್ಥನೆ ಮಾಡೋದಿಲ್ಲ. ಆ ರೀತಿ ನಮ್ಮ ಬದುಕುಗಳು ಇರಬಾರ್ದು. ಏನೇ ನಷ್ಟ, ಏನೇ ಕಷ್ಟ ಆಗಿರ್ಬೋದು, ನೀವು ಎದುರಿಸ್ತಾ ಇರ್ಬೋದು, ನಿಮಗೆ ಹೋರಾಟ ಇರ್ಬೋದು, ಆದರೆ ಪ್ರಾರ್ಥನೆಯಿಂದ ಮಾತ್ರವೇ ಅದನ್ನು ಜಯಿಸ್ಲಿಕ್ಕೆ ಸಾಧ್ಯ. ಅನೇಕ ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ನಷ್ಟಗಳಾದಾಗ, ಮನುಷ್ಯರುಗಳು ಹೇಳಿಕೊಂಡಾಗ ಅವರು ನಮ್ಮನ್ನು ವ್ಯತ್ಯಾಸವಾಗಿ ಕಾಣಬಹುದೇನೋ, ಬೇಸರಗೊಳ್ಬೋದೇನೋ, ಏನಪ್ಪ ಚಿಕ್ಕಕ್ಕೆ ನಮ್ಮ ಹತ್ರನೇ ಬರ್ತಾರೆ ಎಂಬುದಾಗಿ. ಆದರೆ ಮನುಷ್ಯರು ನೀನು ತಳ್ಳಿಬಿಟ್ಟಾಗಿಯೋ, ಇನ್ನು ಚಿಕ್ಕ ಚಿಕ್ಕ ವಿಚಾರಗಳನ್ನ ತೆಗೆದುಕೊಂಡು ಬಂದು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಂಡ್ರೂ ಕೂಡ ದೇವರು ಬೇಸರಗೊಳ್ಳುವಂಥ ದೇವರಲ್ಲ. ಅನೇಕ ಸಂದರ್ಭ ಮನುಷ್ಯರುಗಳಿಗೆ ಹೇಳ್ಕೊಳ್ಳುವಾಗ, ನನ್ನ ಹತ್ರ ಬೇಡ, ಅವ್ರ ಹತ್ರ ಹೇಳ್ಕೊ, ಇವ್ರ ಹತ್ರ ಹೇಳ್ಕೊ, ನಮ್ಮ ಅಕ್ಕ ಇದ್ದಾರೆ ಹೇಳ್ಕೊ, ನಮ್ಮ ತಂಗಿ ಇದ್ದಾರೆ ಹೇಳ್ಕೊ ಅಂತ ಹೇಳ್ಬೋದು. ನನ್ನ ದೇವರು ಯಾರ ಬಳಿ ಅವ್ರ ಹತ್ರ ಇವ್ರ ಹತ್ರ ಹೋಗು ಅಂತ ಹೇಳೋದಿಲ್ಲ. ಆತನ ಬಳಿ ಬರಬೇಕೆಂಬುದಾಗಿ ದೇವರು ಆಸೆ ಪಡ್ತಾ ಇದ್ದಾರೆ. ಎಲ್ಲೇ ಕಷ್ಟಪಡುವವರೇ, ಹೊರತುರೇ, ನೀವೆಲ್ಲರೂ ಬನ್ನಿರಿ ನನ್ನ ಬಳಿಗೆ, ನಿಮಗಾಗಿ ನಾನು ಎದುರು ನೋಡ್ತಾ ಇದ್ದೀನಿ. ಯಾವ ನಷ್ಟದಲ್ಲಿದ್ದೀರೋ, ಯಾವ ಕಷ್ಟದಲ್ಲಿದ್ದೀರೋ, ಯಾವ ವೇದನೆ ದುಃಖದ ಮೇಲೆ ಆವರಿಸಿಕೊಂಡಿದ್ದೀಯೋ, ರಾತ್ರಿ ಎಲ್ಲ ಕಣ್ಣೀರು ಸುರಿಸ್ತಾನೇ ಇದ್ದೀರೇನೋ, ಉದಯ ಕಾಲದ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ನಿಮ್ಮ ಪರಿಸ್ಥಿತಿ ಎಂಥ ಭಯಂಕರವೇ ಆಗಿದ್ರು, ಬಾ ದೇವರ ಸಮ್ಮುಖದಲ್ಲಿ. ದೇವರ ಸಮ್ಮುಖಕ್ಕೆ ಬಂದು ನಿಮ್ಮ ವೇದನೆ, ನಿಮ್ಮ ದುಃಖವನ್ನು ಹೇಳ್ಕೊಳ್ರಿ. ನಮ್ಮ ಪಿತೃಗಳ ಜೀವನದಲ್ಲಿ ಎಷ್ಟೋ ಮೇಲಾದ ಕಾರ್ಯ. ಪ್ರಾರ್ಥಿಸುವಾಗಲೇ ಮರಣವನ್ನೇ, ಹಿಚ್ಕಿಯೇನು ಮರಣಕರ ವ್ಯಾಧಿಯಲ್ಲಿ ಆತನಿದ್ದಾಗ ಆತನು ಯಾವ ವೈದ್ಯರ ಬಳಿಯೇ ಹೋಗಲಿಲ್ಲ. ಆತನು ಮೊಣಕಾಲೂರಿ ಒಂದು ಗೋಡೆ ಕಡೆ ತಿರುಗಿಕೊಂಡು ದೇವರನ್ನ ದೃಷ್ಟಿಸಿ ನೋಡ್ತಾ ಪ್ರಾರ್ಥಿಸುವಾಗಲೇ ದೇವರು 15 ವರ್ಷಗಳ ಕಾಲ ಆಯುಷ್ಯನ ಒದಗಿಸಿಕೊಂಡ ದೇವರ ಮರಣವನ್ನೇ ತೆಗೆದುಹಾಕಿದಂಥ ದೇವರ ಆ ವ್ಯಾಧಿಯನ್ನೇ ಗುಣಪಡಿಸಿದಂಥ ದೇವರು ಪ್ರಿಯರೇ. ಆಮೇನ್. ಆ ಪ್ರಾರ್ಥನೆ ಬಲವುಳ್ಳದ್ದಾಗಿದೆ. ಅದಕ್ಕೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡಿ. ಅನ್ನಳು ಎಷ್ಟೋ ವರ್ಷಗಳಿಂದ ವೇದನೆ ಪಡ್ತಿದ್ದಾರೆ,
ದುಃಖ ಪಡ್ತಿದ್ದಾರೆ, ಹಿಂಸೆ, ಪ್ರತಿದಿನ ಹಿಂಸೆ. ಆದಾಗ್ಯೂ ಆಕೆ ದೇವರ ಸಮ್ಮುಖದಲ್ಲಿ ಬಂದು ಪ್ರಾರ್ಥಿಸುವಾಗ, ಕಣ್ಣೀರು ಇಡುವಾಗ, ಮುಂದಿನ ವರ್ಷಕ್ಕೆ ಒಂದು ಅದ್ಭುತವಾದ ಪ್ರವಾದಿಯಾದಂಥ ಸಮುವೇಲನ ದೇವರು ಒದಗಿಸಿಕೊಟ್ರು. ಕಾರಣ ಪ್ರಾರ್ಥನೆಯಿಂದ ಸಾಧ್ಯವಾಯಿತು. ಆಮೆನ್, ಹಲ್ಲೆಲೂಯಾ. ಅದೇ ರೀತಿ ನಿನ್ನ ಜೀವನದಲ್ಲಿ ನೀನು ಏನನ್ನು ಬಯಸ್ತಾ ಇದೆಯೋ, ಯಾವುದಕ್ಕಾಗಿ ವೇದಿಸ್ತಾ ಇದೆಯೋ, ದುಃಖ ಪಡ್ತಾ ಇದೆಯೋ, ಖಂಡಿತವಾಗಿಯೂ ನೀನು ಪ್ರಾರ್ಥಿಸು, ತಪ್ಪದೆ ಪ್ರಾರ್ಥಿಸು. ಮೊದಲು ಎಚ್ಚರಿಕೆಯಿಂದ ಇದುವರೆಗೂ ದೇವರು ಮಾಡಿದ ಎಲ್ಲ ಮೇಲುಗಳನ್ನ ಜ್ಞಾಪಿಸಿಕೊಂಡು ಕೃತಜ್ಞತೆಯನ್ನು ಸಲ್ಲಿಸು ದೇವರಿಗೆ. ಅಪ್ಪ ಇದನ್ನೇ ಮಾಡಿದ್ಯಾ ಅಪ್ಪ, ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ನೀನು ಶಕ್ತನು ಸ್ವಾಮಿದಾಗಿ ದೇವರಿಗೆ ಸ್ತೋತ್ರವನ್ನು ಮಾಡು. ಖಂಡಿತವಾಗಿಯೂ ದೇವರನ್ನ ಎಲ್ಲ ಪರಿಸ್ಥಿತಿಗಳನ್ನ ಬದಲಾಯಿಸೋಕ್ಕೆ ಶಕ್ತನಾಗಿದ್ದಾನೆ. ಆಮೇನ್. ನಿಮ್ಮ ಏನೇ ವಿಜ್ಞಾಪನೆಗಳು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದಂಥ ದೇವರೇ, ಮಹೋನ್ನತನೇ, ಈ ವಾಗ್ದಾನ ಮೂಲಕ ಪ್ರತಿಯೊಬ್ಬರು ಯಾರ್ಯಾರು ಕಷ್ಟದಲ್ಲಿ, ದುಃಖದಲ್ಲಿ, ಪ್ರಾರ್ಥನೆಗೆ ದೂರವಾಗಿ ನಿನಗೆ ದೂರವಾಗಿದ್ದವರೆಲ್ಲರೂ ಮಾನಸಾಂತರ ಹೊಂದಲಿ ಸ್ವಾಮಿ. ಒಂದು ವಾಕ್ಯವನ್ನು ಬದಲಾಯಿಸಲಿ ಕರ್ತನೆ. ಅಪ್ಪ ಬದಲಾಯಿಸಿ ಅಪ್ಪ, ಕಷ್ಟ ಆದರೂ ನಷ್ಟ ಆದರೂ ನಿನ್ನ ಬಳಿಯೇ ಬಂದು ನಿನ್ನೊಟ್ಟಿಗೆ ಹೇಳಿಕೊಂಡು ಅಪ್ಪ ಅವರಲ್ಲಿರುವಂಥ ವೇದನೆ, ದುಃಖವನ್ನು ಕರ್ತನೆ ಅಪ್ಪ ಅವ್ರು ತೊಲಗಿಸಿಕೊಳ್ಳಲಿಕ್ಕೆ ಅಪ್ಪ ನೀನು ಸಹಾಯವನ್ನು ಮಾಡು. ಪ್ರಾರ್ಥನೆ ಮಾಡುವಂಥ ಶಕ್ತಿ ಬಲವನ್ನು ಒದಗಿಸಿಕೊಡು, ಭಾರವನ್ನು ಒದಗಿಸಿಕೊಟ್ಟು ನಡೆಸು. ಅವರು ಎದುರಿಸುವಂಥ ಪ್ರತಿ ಪರಿಸ್ಥಿತಿಗಳನ್ನ ಅಪ್ಪ ಬಿಡಿಸು, ನಡೆಸು. ಈ ಒಂದು ವಾಗ್ದಾನ ಮೂಲಕ ನಮ್ಮೆಲ್ಲರನ್ನ ಆಶ್ರಯಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.